ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಬೆಳಗಿನ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಒತ್ತಡವನ್ನು ಹೇಗೆ ನಿಭಾಯಿಸಬಹುದು ಅಂತ ಭಗವದ್ಗೀತೆಯಲ್ಲಿ 5 ಸೂತ್ರಗಳು ಇವೆ, ಮೇನ್ ಸೂತ್ರಗಳು. ಅದನ್ನ ನಾವು ತಿಳಿದುಕೊಳ್ಳೋಣ. ಇವತ್ತಿನ ಜೀವನದಲ್ಲಿ ಕೆಲಸ, ದುಡ್ಡು, ಸಂಬಂಧಗಳು, ಭವಿಷ್ಯದ ಭಯ ಇವೆಲ್ಲದರ ಒತ್ತಡ ನಮ್ಮನ್ನು ಹಿಡಿದಾಡ್ತಿರುತ್ತಲ್ವಾ, ರೈಟ್? ಸೊ ಆದರೆ ಭಗವದ್ಗೀತೆಯಲ್ಲಿ ಇವುಗಳಿಗೆ ಸರಿಯಾದ ಉತ್ತರಗಳಿವೆ. ಇಂದು ಒತ್ತಡದ ನಿರ್ವಹಣೆಗೆ ಗೀತೆಯ 5 ಅತ್ಯಂತ ಶಕ್ತಿಯುತ ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೆಯದು ಕರ್ಮಣ್ಯೇವಾಧಿಕಾರಸ್ಥೆ. ಭಗವದ್ಗೀತೆ ಚಾಪ್ಟರ್ 2 ವರ್ಸ್ 47 ನೋಟ್ ಮಾಡ್ಕೊಳ್ಳಿ. ನೀನು ಮಾಡಬೇಕಾದದ್ದನ್ನು ಮಾಡುವುದೇ ಮುಖ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಅಂದ್ರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಏನು, ನಮಗೆ ಫಲದ ಮೇಲೆ ಹಕ್ಕಿಲ್ಲ, ಓಕೆ, ನಮ್ಮ ಕರ್ಮದ ಮೇಲೆ ಮಾತ್ರ ಹಕ್ಕಿದೆ ಅಂತ ಭಗವದ್ಗೀತೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇದರಿಂದ ಏನ್ ತಿಳ್ಕೋಬಹುದು ನಾವು ಅಂದ್ರೆ, ಇವತ್ತಿನ ಜನರಲ್ಲಿ ಮೋಸದ ಜನ, 90% ಜನ ಒತ್ತಡದಲ್ಲಿರ್ತಾರಲ್ಲ, ಅವ್ರಿಗೆ ಫಲದ ಚಿಂತೆ ಇರುತ್ತೆ. ಏನು ಅಂದ್ರೆ, ದುಡ್ಡು ಬರುತ್ತಾ, ಜಾಬ್ ಸಿಗತ್ತಾ, ಜನ ಏನ್ ಹೇಳ್ತಾರೆ, ಇವೆಲ್ಲದು ನಮ್ಮನ್ನ ಕಾಡ್ತಾ ಇರುತ್ತೆ. ಇದೆಲ್ಲ ಒತ್ತಡಕ್ಕೆ ನಾವು ಬರೋಂಗಾಗುತ್ತಲ್ವಾ. ಇದು ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಲದ ಬಗ್ಗೆ ಆಲೋಚನೆ ಮಾಡುವುದಕ್ಕಿಂತ ಶತಶತಮಾನ ಗಮನ ಕೊಡು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಏನು, ಆಮೇಲೆ ಫಲ ತಾನಾಗಿ ಸರಿಯಾದ ಸಮಯದಲ್ಲಿ ಬರುತ್ತದೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಇದು ಒಂದನೇದು. ಎರಡನೇದು ಏನ್ ತಗೊಳ್ಳೋಣ, ಸಮತ್ವಂ ಯೋಗ ಉಚ್ಯತೆ. ಇದು ಭಗವದ್ಗೀತಾ ಚಾಪ್ಟರ್ 2 ವರ್ಸ್ 48 ನಾಲ್ಕ ಇಟ್ಕೊಳ್ಳಿ. ಇದರ ಏನು, ಇದರ ಅರ್ಥ ಸಮಬಾಳುವಿಕೆ ಕಲಿಯಿರಿ. ಅಂದ್ರೆ ಏನು, ಒಮ್ಮೆ ಗೆಲುವು ಒಮ್ಮೆ ಸೋಲು ಇವೆರಡರಲ್ಲೂ ಸಮಸ್ಥಿತಿಯನ್ನು ಇಡು ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಅಂದ್ರೆ ಇವತ್ತು ಜೀವನ ನಿಮ್ಗೆ ಗೊತ್ತು, ರೋಲರ್ ಕೋಸ್ಟರ್ ತರ ಇರತ್ತೆ. ಇದಕ್ಕೆ ಗೀತೆ ಏನ್ ಹೇಳುತ್ತೆ, ಭಗವದ್ಗೀತೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬಾಹ್ಯ ಘಟನೆಗಳು, ಔಟ್ಸೈಡ್ ಇವೆಂಟ್ಸ್ ಬದಲಾಗ್ತಾನೆ ಇರತ್ತೆ, ಆದರೆ ಒಳಗಿನ ಮನಸ್ಸಿನ ಸ್ಥಿರತೆ ನಮ್ಮ ಕೈನಲ್ಲಿ ಇರುತ್ತೆ. ಓಕೆ, ಬಾಹ್ಯ ಘಟನೆಗಳು ಬದಲಾಗ್ತಾ ಇರುತ್ತೆ, ಆದರೆ ನಮ್ಮ ಮನಸ್ಸಿನ ಒಳಗಿನ ಸ್ಥಿರತೆ ನಮ್ಮ ಕೈನಲ್ಲಿರುತ್ತೆ. ಸಮಸ್ಥಿತಿಯನ್ನು ಕಲಿತುಕೊಂಡ್ರೆ ನಾವು ಕೆಲಸದ ಪ್ರೆಷರ್ ಇರ್ಬೋದು, ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಇದೆಲ್ಲ ಮನಸ್ಸಿನ ಕದರಲ್ಲ ಅಂತ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ. ಇದೆಲ್ಲ ಯಾರಿಗಿರಲ್ಲ ಹೇಳಿ, ಕಾಲ ಎಳೆದಿರುತ್ತೆ, ದ್ವೇಷ ಮಾಡೋದಿರುತ್ತೆ, ಎಲ್ಲಾ ತರಾನು ಇರುತ್ತೆ, ಬೇಜಾರು ಮಾಡೋದು, ನೋಯಿಸೋದು ಎಲ್ಲರಿಗೂ ಇದ್ದೇ ಇರತ್ತೆ ಅಲ್ವಾ. ಯಾರನ್ನು ಬಿಡಲ್ಲ ಹೇಳಿ, ಅಂತ ಕೃಷ್ಣ ಭಗವಂತನಿಗೆ ಬಿಡ್ಲಿಲ್ಲ, ಕರೆಕ್ಟಾ? ಶಿಶುಪಾಲ ಎಷ್ಟು ಸತಿ ನೋಯಿಸಿದ ಅಲ್ವಾ. ಆ ಭಗವಂತನೇ ತಡ್ಕೊಂಡಿರುವಾಗ ನಾವು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಅದನ್ನ ಭಗವಂತನಿಗೆ ಬಿಟ್ಟು, ಶ್ರೀ ಕೃಷ್ಣ ಭಗವಂತನಿಗೆ ಬಿಟ್ಟು ನಾವು ನಮ್ಮ ಕಾಯಕದಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಶ್ರೀಕೃಷ್ಣ ಭಗವಂತ. ಮೂರನೇದು ಉತ್ತರೇದಾತ್ಮನಾತ್ಮಾನಂ. ಭಗವದ್ಗೀತಾ ಚಾಪ್ಟರ್ 6 ವರ್ಸ್ 5 ನೋಟ್ ಮಾಡ್ಕೊಳ್ಳಿ. ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಬೇಕು, ಇಲ್ಲದಿದ್ರೆ ಅದೇ ನಮ್ಮನ್ನು ನಿಯಂತ್ರಿಸುತ್ತಾ ಇರುತ್ತದೆ. ಎಷ್ಟು ಕರೆಕ್ಟ್ ಅಲ್ವಾ? ಇವತ್ತಿನ ಒತ್ತಡಕ್ಕೆ 80% ಕಾರಣ ಓವರ್ ಥಿಂಕಿಂಗ್. ಇದಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ, ಶಾಂತವಾದ ಮನಸ್ಸು ಜ್ಞಾನವನ್ನು ಕೊಡುತ್ತದೆ. ಕರೆಕ್ಟಾ? ಶಾಂತವಾದ ಮನಸ್ಸು ಜ್ಞಾನವನ್ನು ಕೊಡುತ್ತದೆ. ಅದಕ್ಕೆ ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ, ಇಲ್ಲ ಪ್ರಾಣಾಯಾಮ ಮಾಡಿ. ಅದು ಆಗಿಲ್ವಾ, ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡಿ, ಕಣ್ಣು ಮುಚ್ಕೊಂಡು ಮೈಂಡ್ ಅಲ್ಲಿ ಒಂದು ಪ್ರಕೃತಿ ಜ್ಞಾಪಿಸ್ಕೊಳ್ಳಿ. ಬೆಟ್ಟ, ನದಿ ಹರಿತಾ ಇದೆ, ಗಿಡಗಳಿದೆ, ಪಕ್ಷಿಗಳಿದೆ, ಸೊ ನಾನು ಅಲ್ಲಿದ್ದೀನಿ. Just for few minutes, just keep relaxed like that and come out of. ಏನನ್ಸುತ್ತೆ? ಪ್ಯಾಮ್ ಹಾರನ್ನು ಎಲ್ಲ ಇದ್ರಿ ಅಲ್ವಾ, ಇವಾಗ ಅಲ್ಲಿ ಹೋಗಿ ಬಂದ್ರಿ, ಸೊ ಇವಾಗ ಚಾರ್ಜ್ ಅಪ್, ರೈಟ್? ಸೊ ಈ ತರ ಮಾಡ್ಕೋಬಹುದು.
ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಶಾಂತವಾದ ಮನಸ್ಸು ಜ್ಞಾನವನ್ನು ಕೊಡುತ್ತದೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಓಕೆ, ಆಮೇಲೆ 4ನೇ ಪಾಯಿಂಟ್ ಯಾವುದು? ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮೇ ನಿಧನಂ ಶ್ರೇಯ, ಚಾಪ್ಟರ್ 3 ವರ್ಸ್ 35. ನೋಟ್ ಮಾಡ್ಕೊಳ್ಳಿ. ಏನು ಹೋಲಿಕೆ ಯಾಕೆ? ವೈ ದಿ ಕಂಪ್ಯಾರಿಸನ್? ಇಂದಿನ ಜನರಲ್ಲಿ ದೊಡ್ಡ ಒತ್ತಡ ಏನಂದ್ರೆ, ಅವನಲ್ಲಿ ತಲುಪಿದಾನೆ, ಅವನ ಕ್ಷೇತ್ರಕ್ಕೆ ಹೋಗಿದ್ದಾನೆ, ನಾನ್ ಮಾತ್ರ ಹಿಂದಿದ್ದೀನಿ, ಇದೆಲ್ಲ ಓಡಾಡ್ತಿರುತ್ತಲ್ವ ಮೈಂಡ್ ಅಲ್ಲಿ. ಸ್ವಧರ್ಮ ಎಂದರೆ ನಿನ್ನದೇ ಆದ ದಾರಿ, ನಿನ್ನದೇ ಆದ ಗುರಿ, ನಿನ್ನದೇ ಆದ ಗುಣ. ಇದು ಸ್ವಧರ್ಮ ಅಂದರೆ. ಭಗವದ್ಗೀತೆ ಇನ್ನು ಏನ್ ಹೇಳುತ್ತೆ ಅಂದ್ರೆ, ನಿನ್ನ ಫಲದ ಮೇಲೆ ನಡೆಯುವುದು ಅತ್ಯುತ್ತಮ ಅಂತ ಹೇಳುತ್ತೆ. ನಿನ್ನ ಪಥದ ಮೇಲೆ ನಡೆಯುವುದು ಅತ್ಯುತ್ತಮ ಅಂತೆ. ಐಮ್ ಸಾರಿ ಫಾರ್ ದ ಮಿಸ್ಟೇಕ್, ಪ್ಲೀಸ್ ಕರೆಕ್ಟ್. ನಿನ್ನ ಪಥದ ಮೇಲೆ ನಡೆಯುವುದು ಅತ್ಯುತ್ತಮ ಅಂತ ಹೇಳುತ್ತೆ. ಯಾಕಂದ್ರೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಸ್ಟ್ರೆಸ್, ನಮ್ ಓನ್ ಪಾರ್ಟ್ ಅಲ್ಲಿ ಹೋದ್ರೆ ಪ್ರೋಗ್ರೆಸ್. ಯಾವ್ದು ಬೇಕು ನಾವೇ ಥಿಂಕ್ ಮಾಡ್ಕೋಬೇಕಲ್ವಾ? 4 ಪಾಯಿಂಟ್. 5th ಒನ್ ಬರೋಣ. 5th ಒನ್ ಯಾವ್ದಂದ್ರೆ, ಯೋಗ ಕರ್ಮಸು ಕೌಶಲಂ. ಏನ್ ಹೇಳಿ? ಯೋಗ ಕರ್ಮಸು ಕೌಶಲಂ. ಭಗವದ್ಗೀತೆ ಚಾಪ್ಟರ್ 2 ವರ್ಸ್ 50. ನೋಟ್ ಮಾಡ್ಕೊಳ್ಳಿ. ಕೆಲಸದಲ್ಲಿ ಕೌಶಲ್ಯ, ಮನಸ್ಸಿನಲ್ಲಿ ಶಾಂತಿ. ಏನ್ ಹೇಳಿ? ಕೆಲಸದಲ್ಲಿ ಕೌಶಲ್ಯ, ಮನಸ್ಸಿನಲ್ಲಿ ಶಾಂತಿ. ಇದು ಭಗವದ್ಗೀತೆಯಲ್ಲಿ ಕೆಲಸವೇ ಯೋಗ ಅಂತ ಹೇಳುತ್ತೆ. ಆದರೆ ಅದು ಕೇವಲ ಕೆಲಸ ಮಾಡುವುದಲ್ಲ. ಕೆಲಸವನ್ನು ಮನಸ್ಸು ಸ್ಪಷ್ಟವಾಗಿರುವಾಗ ಮಾಡುವ ಕಲೆಯೇ ಯೋಗ. ಏನಲ್ಲಿ? ಕೆಲಸವನ್ನು ಮನಸ್ಸು ಸ್ಪಷ್ಟವಾಗಿರುವಾಗ ಮಾಡುವ ಕಲೆಯೇ ಯೋಗ. ಆಯ್ತಾ? ಅಂದ್ರೆ ಏನು ಅಂತ ಹೇಳ್ತೀನಿ, ಜನರಲಿ ಇವತ್ತೇನ್ ಮಾಡ್ತೀವಿ? ಮಲ್ಟಿ ಟಾಸ್ಕಿಂಗ್, ರೈಟ್? ಸೊ ಇದನ್ನ ಮಾಡ್ತೀವಿ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ. ಫೋನು, ಸ್ಟ್ರೆಸ್ಸು, ಡೆಡ್ ಲೈನ್ಸು, ಟಾರ್ಗೆಟ್ಸು, ಇವೆಲ್ಲ ಮಧ್ಯದಲ್ಲಿ ಸುತ್ತಾಡ್ತಾ ಇರ್ತೀವಿ. ಅದು ಗೀತೆ ಏನ್ ಹೇಳುತ್ತೆ ಅಂದ್ರೆ, ಒಂದು ಕೆಲಸಕ್ಕೆ ಒಂದು ಸಮಯದಲ್ಲಿ 100% ಮನಸ್ಸು, ಒಂದು ಕೆಲಸಕ್ಕೆ ಒಂದು ಸಮಯದಲ್ಲಿ 100% ಮನಸ್ಸನ್ನು ಕೊಡಿ ಅಂತ. ಅದೇ ನಮಗೆ ಪ್ರೊಡಕ್ಟಿವಿಟಿ ಕೊಡುತ್ತೆ, ಮತ್ತೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಕರೆಕ್ಟಾ? ಒಂದು ಕೆಲಸ ತಗೊಂಡು ಕಂಪ್ಲೀಟ್ ಮಾಡ್ಬಿಡೋದು, ಅವಾಗ ಅದು ಕ್ಲೀನ್ ಆಗಿ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ತಾನೇ ಪ್ರಾತಃ ಪೂಜೆ ನಾವು ಮನಸ್ಸು ನಿರ್ಮಲವಾಗಿರುವಾಗ ಮಾಡ್ತೀವಿ ತಾನೆ, ಕರೆಕ್ಟ್? ಸೊ ಅದು 4ನೇದು. ಇದನ್ನ ನಾವು ಅಳವಡಿಸ್ಕೋಬಹುದು ಅಂತ ಅನ್ಸುತ್ತೆ. ಈಗ 5 ಮುಖ್ಯ ಅಂಶಗಳು ಗೀತೆಯಲ್ಲಿ ನಮ್ಗೆ ಹೇಳ್ಕೊಡೋದು. ಆತ್ಮೀಯ ವೀಕ್ಷಕರೇ, ಭಗವದ್ಗೀತೆ ನಿಮ್ಗೆ ತಿಳಿದಂಗೆ 5000 ವರ್ಷ ಹಳೆಯ ಜ್ಞಾನ, ಇನ್ನ ಎಷ್ಟು ವರ್ಷ ಹಳೆಯದು. ಓಕೆ, ಆದರೆ ಅದರ ಯೂಸಸ್ ಮಾತ್ರ ನಮ್ಮ ಮಾಡರ್ನ್ ಲೈಫ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಆಗತ್ತಲ್ವಾ, ಅದನ್ನ ತಿಳ್ಕೋಬೇಕಷ್ಟೇ. ಒತ್ತಡ ತಪ್ಪೋದಿಲ್ಲ, ಹೌದಲ್ವಾ? ಒತ್ತಡ ಯಾರಿಗ್ ತಪ್ಪತ್ತೆ, ಆದ್ರೆ ಅದನ್ನು ನಿಭಾಯಿಸುವ ಜ್ಞಾನ ಮಾತ್ರ ನಮ್ಮ ಕೈನಲ್ಲಿದೆ. ಒತ್ತಡ ಯಾರಿಗಿರ್ಲಿಲ್ಲ ಅವತ್ತು? ಅಂತ ತುಂಬಿದ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಶ್ರೀಕೃಷ್ಣ ಭಗವಂತ ಇದ್ದಾರೆ, ಭೀಷ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಶಿಶುಪಾಲ ಏನ್ ಮಾಡ್ದ? ಕೃಷ್ಣನಿಗೆ ಒತ್ತಡ ಇರ್ಲಿಲ್ವಾ? ಹೆಂಗೆ ನಿಭಾಯಿಸಿದ್ರು ಭಗವಂತ? ಅದೆಲ್ಲ ನಮಗೆ ಪಾಠವಾಗಿದೆ. ಅದನ್ನ ನಾವು ಎಷ್ಟರ ಮಟ್ಟಿಗಾಗತ್ತೋ ಅಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡ್ರೆ ನಮ್ಗೆ ಸ್ವಲ್ಪ ಮನಸ್ಸಿನ ನೆಮ್ಮದಿ ಇರುತ್ತೆ ಅಂತ ಹೇಳಿ ತಿಳ್ಕೋಬಹುದು. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಆತ್ಮೀಯರಿಗೂ ಹೇಳಿ, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ನಮ್ಮ ಚಾನಲ್ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಡು. ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದ್ರೆ ಹೆಂಗ್ ಗೊತ್ತಾಗತ್ತೆ ಹೆಂಗೆ ನಾವು ಕಾರ್ಯಕ್ರಮ ಕೊಡ್ತಾ ಇದೀವಿ ಅಂತ. ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗಲ್ಲ ನಮ್ಗೆ. ದಯವಿಟ್ಟು ಕಾಮೆಂಟ್ ಮಾಡಿ. ಆಮೇಲೆ ರಿಮೆಂಬರ್, ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ತಿ ಅಂಡ್ ರಿಮೂವ್ ದಿ ಸ್ಟ್ರೆಸ್ ಫ್ರಮ್ ಔಟ್ ಆಫ್ your mind. Thank you for watching. God bless you.